ದೇವ ಗಣಪತಿ ಪವಾಡ ಬಸವೇಶ್ವರ, ನನ್ನ ತಂದೆ ಕಾಲದಿಂದಲೂ ಈ ಊರಲ್ಲಿ ಸುತ್ತು 40 ನ್ಯಾಯ ಹೇಳ್ತಿರೋ ಬಂದಿರೋ ನಮಗೆ ನಿನ್ನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ನಿನ್ನ ಕೈ ಮುಗಿದು ಬೇಡಿಕೊಳ್ತೇನೆಪ್ಪ, ಕೈ ಮುಗಿದು ಬೇಡಿಕೊಳ್ತೇನೆ. ಹೌದು, ಇವತ್ತು ನನ್ನ ತಮ್ಮ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಕಾಲೇಜಿನಲ್ಲಿ ಏನು ತೊಂದರೆ ಆಗಿದೆ ಏನೋ, ಬರಲಿ ಬಂದ ಮೇಲೆ ವಿಚಾರ ಮಾಡಿದ್ರಾಯ್ತು. ರಾಮಜ ರಾಮಜ ಬಂದೆ ದನಿ, ಬಂದೆ ದನಿ. ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಲ್ಲ, ಏನು ಸಮಾಚಾರ? ರಾಮಜ, ಇವತ್ತು ನನ್ನ ತಮ್ಮ ಶಶಿ ಮನೆಗೆ ಬರ್ತಿದ್ದಾನೆ ರಾಮಜ, ಅದಕ್ಕಾಗಿ ಇವತ್ತು ನಾನು ಸಂತೋಷವಾಗಿದ್ದೇನೆ ರಾಮಜ, ತುಂಬಾ ಸಂತೋಷವಾಗಿದ್ದೇನೆ. ಅದಕ್ಕೆ ಅಂತೀನಿ, ನಿಮ್ಮ ಮುಖ ಇವತ್ತು ಕಮಲದ ಹೂವಿನಂತೆ ಅರಳಿ ನಿಂತಿದೆ. ಹೌದು ಹೌದು, ನಾವು ಹೆತ್ತವರನ್ನು ಕಳೆದುಕೊಂಡು ನಿಂತಾಗ ಆ ದೇವರು ನನಗಾಗಿ ನೀಡಿದಂಥ ವರನೇ ನನ್ನ ತಮ್ಮ ರಾಮಜ. ಅವನಿಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧದ್ದೇನೆ ರಾಮಜ, ಸಿದ್ಧದ್ದೇನೆ. ದನಿ ಬೇಡ, ದನಿ ಬೇಡ, ಇಂಥ ಮಾತುಗಳನ್ನು ಮತ್ತೆ ಮತ್ತೆ ಆಡಬೇಕು. ನನ್ನ ದೇಹದಲ್ಲಿ ಉಸಿರಿರುವವರೆಗೂ ನಿಮ್ಮ ಬಾಯಿಂದ ಇಂಥ ಶಬ್ದ ಇನ್ನೊಂದು ಸಾರಿ ಬರಬಾರದು. ಆಯ್ತು. ಸೂರ್ಯ ಚಂದ್ರರಂತೆ ಇರುವ ನೀವಿಬ್ಬರು ಈ ಊರಿಗೆ ಬೆಳಕಾಗಬೇಕು, ಬೆಳಕಾಗಿ ಬದುಕಬೇಕು. ಬದುಕು ಎಂಬ ಹೊಲದಲ್ಲಿ ಸಮಸ್ಯೆ ಅನ್ನೋ ಕಸ ಬೆಳೆಯುತ್ತದೆ. ಸಮಸ್ಯೆ ಅನ್ನೋ ಕಸ ಬೆಳೆಯುತ್ತಿದ್ದಾಗ ನಾವು ಹೊಲವನ್ನೇ ಬಿಟ್ಟು ಹೋಗಲು ಸಾಧ್ಯವೇ? ಇಲ್ಲ ದನಿಗಳೇ, ಇಲ್ಲ. ಆ ಸಮಸ್ಯೆ ಅನ್ನುವ ಕಸದ ಕೆತ್ತು ಹಾಕಲು ಒಂದು ಕಲೆಯನ್ನು ಕಲಿತು ಬಾಳಬೇಕು. ಬದುಕು ನಮ್ಮನ್ನು ಎಷ್ಟೇ ನೋಯಿಸಿದರೂ ಆ ನೋವನ್ನು ಉಂಡು ನಾವು ಬದುಕಬೇಕಾಗಿದೆ. ಆಯ್ತು ರಾಮಜ. ಕೆಲವೊಂದು ಸಮಸ್ಯೆಗಳು ನಾವು ಮರೆಯದಿದ್ದರೂ ಮರೆಯಬೇಕಾಗಿದೆ. ನಾವು ಅಂದುಕೊಂಡದ್ದು ಆಗದಿದ್ದರೆ ಅದಕ್ಕೆ ಹೊಂದಿಕೊಂಡು ಹೋಗುವುದನ್ನು ಕಲಿತರೆ ಮಾತ್ರ ನಮ್ಮ ಬದುಕು ದನಿ. ಇನ್ನೊಂದು ಸಾರಿ ಈ ರೀತಿ ತಮ್ಮ ಬಾಯಿಂದ ಈ ಶಬ್ದ ಬರಬಾರದು, ಬರಬಾರದು. ಆಯ್ತು ರಾಮಜ, ಇನ್ನು ಮುಂದೆ ಈ ರೀತಿ ಮಾತಾಡೋದಿಲ್ಲ ರಾಮಜ. ನನ್ನ ತಮ್ಮನಿಗೆ ಪಾಯಸ ಅಂದರೆ ತುಂಬ ಇಷ್ಟ. ನಿನ್ನ ಕೈಯಿಂದ ಬೇಗ ಬೇಗ ಪಾಯಸ ರೆಡಿ ಮಾಡ್ತೀಯಾ? ಆಯ್ತು ದನಿ, ಇದೇ ರೀತಿ ತಮ್ಮ ಊರಿಗೆ ಹೋಗುವಾಗ ಪಾಯಸ ಮಾಡಿ ಕಟ್ಟಿದ್ದು ನನಗೆ ನೆನಪು ಇದೆ. ಈಗಲಾದರೂ ಅವರು ಬರುವಷ್ಟರಲ್ಲಿಯೇ ಪಾಯಸ, ಹಪ್ಪಳ, ಸಂಡಿಗೆ ಎಲ್ಲವನ್ನೂ ರೆಡಿ ಮಾಡಿ ಇಡುತ್ತೇನೆ. ಅವರು ಬಂದ ತಕ್ಷಣ ಚಿಕ್ಕ ದನಿಯನ್ನು ಕರೆದುಕೊಂಡು ತಾವು ಸಂತೋಷದಿಂದ ಊಟ ಮಾಡಬಹುದು. ರಮಜ, ಏಕೆ ರಮಜ, ನೀವು ಇಬ್ಬರೇ ಊಟ ಮಾಡ್ರಿ ಅಂತ ಹೇಳ್ತೀಯಲ್ಲ, ನೀನು ಊಟ ಮಾಡೋದಿಲ್ಲೇನು? ಹಾಗೇನಿಲ್ಲ ದನಿ, ಬೆಂಗಳೂರಿನಿಂದ ಬಹಳ ದಿವಸದ ನಂತರ ಊರಿಗೆ ಬರ್ತಾ ಇದ್ದ. ಮನೆಗೆ ಬಂದ ಮೇಲೆ ಅವರ ಊಟ ಮಾಡುವ ಸಮಯದಲ್ಲಿ ಅವರ ಕ್ಷೇಮ ಸಮಾಚಾರವನ್ನು ಕೇಳುತ್ತಾ ನೀವಿಬ್ಬರೂ ಊಟ ಮಾಡಲೇ ಅನ್ನುವುದು ಅಷ್ಟೇ ನನ್ನ ಆಸೆ. ಹಾಗಂದ್ರೆ ಹೇಗೆ ರಮಜ? ನಾವು ಹೆತ್ತವರನ್ನು ಕಳೆದುಕೊಂಡು ಬೀದಿಲಿ ಅನಾಥವಾಗಿ ನಿಂತಾಗ ನಮ್ಮನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದಿರಿ. ಅಷ್ಟೇ ಅಲ್ಲ ರಮಜ, ನಾವು ಅಣ್ಣ ತಮ್ಮ ಇಷ್ಟೊಂದು ಸುಖದಿಂದ ಇರಬೇಕಾದ್ರೆ ನೀವೇ ಅದಕ್ಕೆ ಮುಖ್ಯ ಕಾರಣ. ರಮಜ, ಈ ಮನೆಯಲ್ಲಿ ನಮಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿಮಗೂ ಇದೆ. ರಮಜ, ನನ್ನ ತಮ್ಮ ಬರುವ ಹೊತ್ತಾಯ್ತು, ಬೇಗನೆ ಅಡಿಗೆ ಮಾಡ್ತೀಯಾ? ಆಯ್ತು ದನಿ, ತಾವು ಹೇಳಿದಂತೆ ಅಡಿಗೆ ಈಗಲೇ ಸಿದ್ಧ ಮಾಡುತ್ತೇನೆ. ಆಯ್ತು, ನಾನಿನ್ನು ಬರ್ತೇನೆ.
ನನ್ನ ತಮ್ಮ ಬೇಗನೆ ಬರ್ತೀನಿ ಅಂತ ಹೇಳಿದವ ಇಷ್ಟೊತ್ತಾದರೂ ಇನ್ನೂ ಏಕೆ ಬರಲಿಲ್ಲ? ಬಹುಶಃ ದಾರಿಯಲ್ಲಿ ಬಸ್ ಏನಾದ್ರು ಕೆಟ್ಟಿರ್ಬೋದಾ? ಏನೇ ಆಗಲಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ನೋಡ್ತೀನಿ. ನಾನೇ ಗಾಡಿ ತೆಗೆದುಕೊಂಡು ಹೋಗಿ ಬಂದ್ರಾಯ್ತು. ಅಣ್ಣ, ಅಣ್ಣ ಹೇಗಿದೀಯಣ್ಣ? ಶಶಿ, ನಾನು ತುಂಬ ಚೆನ್ನಾಗಿದ್ದೇನೆ. ನೀ ಹೇಗಿದ್ದೀಯಾ? ನಾನು ತುಂಬ ಚೆನ್ನಾಗಿದ್ದೀನಣ್ಣ. ಅಣ್ಣ, ನನ್ನ ಕಾಲೇಜಲ್ಲಿ ನಾಳೆ ಕ್ಯಾಂಪ್ ಹಾಕಿದ್ದಾರೆ. ಅದಕ್ಕಿಂತ ಕ್ಯಾಂಪ್ಗಿಂತ ಬಂದಿದ್ದೀನಿ ಅಷ್ಟೇ. ಶಶಿ, ನೀನು ಒಬ್ಬನೇ ಬಂದಿಯಲ್ಲೋ? ನಿನ್ನ ಗೆಳೆಯರನ್ನ ಕರೆದುಕೊಂಡು ಬಂದಿಲ್ಲೇನು? ಅಲ್ಲೋ ಹುಚ್ಚಪ್ಪ, ನಿನ್ನ ಗೆಳೆಯರ ಕರೆದುಕೊಂಡು ಬಂದಿದ್ರಿ. ಅವರು ನಮ್ಮ ಹೊಲ ಮನೆ ಗಾತಿಗಳನ್ನೆಲ್ಲ ನೋಡಿದಂತಾಗ್ತಿತ್ತು. ಶಶಿ, ಕ್ಯಾಂಪ್ ಮುಗಿದ ತಕ್ಷಣ ನಿಮ್ಮ ಗೆಳೆಯರನ್ನ ಕರೆದುಕೊಂಡು ಬಾ. ನಮ್ಮ ಮನೆಯ ಊಟದ ರುಚಿ ನೋಡಿದಂತಾಗ್ತದೆ. ಆಯ್ತಣ್ಣ, ಸರಿ, ನೀನು ಹೇಳಿದಾಗೆ ಮಾಡ್ತೀನಿ. ಅಣ್ಣ, ನೀನು ಮೊನ್ನೆ ನನಗೊಂದು ಪತ್ರ ಬರೆದಿದ್ದಿ ಗೊತ್ತೇ ತಾನೆ? ಕಾಲೇಜ್ನಲ್ಲಿ ನಿನಗೇನಾದರೂ ತೊಂದರೆ ಇದೆ ಅಂತ ಕೇಳಿದ್ದೆ. ಅಣ್ಣ, ನಿನ್ನ ತಮ್ಮನಾಗಿ ನನಗೆ ತೊಂದರೆನಾ? ಇಲ್ಲಣ್ಣ, ಇಲ್ಲ. ಅಣ್ಣ, ನಿನ್ನಂತ ಅಣ್ಣ ನನಗಿರಬೇಕಾದ್ರೆ ನನಗೆ ಯಾವುದರ ಚಿಂತೆ ಇದೆ ಹೇಳು ನೋಡೋಣ. ಹೌದು ಶಶಿ, ನಿನ್ನದೊಂದು ಚಿಂತೆ ಬಿಟ್ಟರೆ ಬೇರೆ ಯಾವುದೂ ಚಿಂತೆ ಅಲ್ಲ. ಶಶಿ, 10 ತಲೆ ಮಾರು ಕುಳಿತು ತಿಂದರು ಕಾರ್ಗದಷ್ಟು ಆಸ್ತಿ ಇದೆ. ಇಷ್ಟು ಇರಬೇಕಾದರೆ ನಮಗೆ ಯಾವುದರ ಚಿಂತೆ ಇದೆ ಶಶಿ? ಅಷ್ಟೇ ಅಲ್ಲ, ಹೊಲದಲ್ಲಿ ದುಡಿಯುವ ಆಳ ಮಕ್ಕಳು ಸಾಕಷ್ಟು ಜನರಿದ್ದಾರೆ. ಹೆತ್ತವ್ರಿಗಿಂತ ಹೆಚ್ಚಾಗಿ ನಮಗೆ ಗೌರವ ಕೊಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಕಡಪಟ್ಟಿನ ಆರಾಧ್ಯ ದೈವ ಕಡಪಟ್ಟಿ ಪವಾಡ ಬಸವೇಶ್ವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಾದ್ರೆ ನಮ್ಗೆ ಯಾವುದರ ಚಿಂತೆ ಇದೆ ಶಶಿ? ಯಾವುದರ ಚಿಂತೆ ಇದೆ? ಹೌದಣ್ಣ, ಕಡಪಟ್ಟಿಯ ಪವಾಡ ಬಸವೇಶ್ವರನ ಆಶೀರ್ವಾದ ಅಷ್ಟಿಲ್ಲ, ನಿನ್ನ ಆಶೀರ್ವಾದನು ನನ್ನ ಮೇಲೆ ಇರಬೇಕಾದ್ರೆ ನನಗೆ ಯಾವುದು ಚಿಂತೆ ಇಲ್ಲಣ್ಣ, ಯಾವುದು ಚಿಂತೆ ಇಲ್ಲ. ಹಾ ಅಣ್ಣ, ಅಂದಾಗೆ ನಮ್ಮ ಕ್ಯಾಂಪನ್ನು ಈ ನಮ್ಮ ಹಳ್ಳಿ ಪಕ್ಕದಲ್ಲಿ ಹಾಕಿದ್ದಾರೆ. ಕ್ಯಾಂಪ್ ಹೇಗಾದರೂ ನಾಳೆ ಇದೆಯಲ್ಲ, ಒಂದು ದಿವಸ ಮುಂಚಿತವಾಗಿ ಬಂದು ನಿನ್ನ ಆರೋಗ್ಯವನ್ನು ವಿಚಾರಿಸಿಕೊಂಡು ಹಾಗೆ ನಿನ್ನ ಕೈಯಿಂದ ಪ್ರೀತಿಯಿಂದ ತುತ್ತು ತಿನ್ನಬೇಕಂತ ಓಡೋಡಿ ಬಂದೆ ಅಣ್ಣ, ಓಡೋಡಿ ಬಂದೆ. ಅಣ್ಣ, ನೀನೇನು ಚಿಂತೆ ಮಾಡಬೇಡ. ನಮ್ಮ ಫ್ರೆಂಡ್ಸ್ನೆಲ್ಲ ಕ್ಯಾಂಪ್ ಮುಗಿದ ಮೇಲೆ ಕರ್ಕೊಂಡ್ಬರ್ತೀನಿ ಅಂತ ಅವ್ರಿಗೆ ನಾನು ಹೇಳಿದ್ದೇನೆ. ಖಂಡಿತವಾಗಿ ಕರ್ಕೊಂಡು ಬಂದೇ ಬರ್ತೀನಿ. ಸಂತೋಷ ತಾನೆ? ಸಂತೋಷ ಶಶಿ, ಸಂತೋಷ. ಶಶಿ, ನಿನಗೊಂದು ಮಾತು ಹೇಳಬೇಕಂತ ಮಾಡಿದ್ದೇನೆಪ್ಪ. ಶಶಿ, ಅನಾದಿ ಕಾಲದಿಂದಲೂ ಈ ಊರಲ್ಲಿ ನ್ಯಾಯ ಹೇಳ್ತಿರೋ ಬಂದಿರೋ ನಮಗೆ ಈ ಧರ್ಮಂತರ ಮನೆಗೆ ಸೊಸೆಯನ್ನು ತಂದು ಇನ್ನೊಟ್ಟು ದೀಪವನ್ನು ಬೆಳಗಬೇಕಂತ ಆಸೆ ಆಗುತ್ತದೆ ಕಣು, ಆಸೆ ಆಗ್ತದೆ. ಏನು, ಈ ಮನೆಗೆ ಅತ್ತಿಗೆಯನ್ನ ತೋರದ? ತುಂಬ ಸಂತೋಷ ಅಣ್ಣ, ತುಂಬ ಸಂತೋಷ. ಅಣ್ಣ, ಇದು ನಿನ್ನ ಆಸೆ ಅಷ್ಟೇ ಅಲ್ಲ, ನಮ್ಮ ಊರಿನವರು ಆಸೆ ಅಷ್ಟೇ ಅಲ್ಲ, ನನ್ನ ಆಸೆಯು ಅದೇ ಆಗಿದೆ. ನೋಡಣ್ಣ, ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ತಾಯಿಯ ಪ್ರೀತಿಯನ್ನು ನೀಡುವಂತ ನನ್ನ ಅತ್ತಿಗೆಯನ್ನ ತಂದು ಕೊಟ್ಬಿಡಣ್ಣ. ಅಣ್ಣ, ನನ್ನ ಕಾಲೇಜ್ ಮುಗಿದ ಮೇಲೆ ಅತ್ತಿಗೆಯ ಕೈ ತುತ್ತು ತಿನ್ನುತ್ತಾ ನಾನು ಹಾಯಾಗಿದ್ದು ಬಿಡ್ತೀನಿ. ಏ ಹುಚ್ಚ, ಈಗ ನಾ ಹೇಳ್ತಿರೋದು ನನ್ನ ಮದುವೆ ವಿಷಯ ಅಲ್ಲ ಕಣೋ, ನನ್ನ ಮದುವೆ ವಿಷಯ ಅಲ್ಲ. ಅಂದ್ರೆ ನಾನು ಮೊದ್ದು ಏನಣ್ಣ, ನನ್ನ ಮದುವೆನಾ? ಹೌದು ಕಣೋ, ಹೌದು. ಅಲ್ಲಣ್ಣ, ಮನೆಗೆ ಹಿರಿಯವನಾದ ನೀನು ಮದುವೆ ಆಗ್ಲಾರ್ದೆ ನನ್ನ ಮದುವೆ ಅಂತ ಹೇಳ್ತಾ ಇದೀಯಲ್ಲ ಅಣ್ಣ. ಈ ನಿನ್ನ ಮಾತಿಗೆ ನಗಬೇಕೋ ಅಳಬೇಕೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕಣ್ಣ, ಈ ನಿನ್ನ ಮುದ್ದು ತಮ್ಮನ ಮದುವೆ ವಿಚಾರದಲ್ಲಿ ಈ ರೀತಿಯ ನಿರ್ಧಾರ ತೆಗೆದುಕೊಂಡೆ? ಶಶಿ, ನಾನು ಈ ಮನೆಗೆ ಹಿರಿಯ ಮಗನ ಆಗಿರ್ಬೋದು, ಆದರೆ ಈ ಮನೆಗೆ ಕೀರ್ತಿ ತರೋ ಮಗ ನೀನಪ್ಪ, ನೀನು. ಶಶಿ, ಹಿರಿಯರ ಆಸೆಯಂತೆ ನಾನೇ ಮೊದಲು ಮದುವೆ ಮಾಡಿಕೊಂಡು ಆಗಬಹುದಿತ್ತು. ಆದರೆ ನಾಳೆ ನನ್ನ ಕೈ ಹಿಡುವುದು ಬರುವ ನಿನ್ನ ಅತ್ತಿಗೆ ನಿನ್ನನ್ನು ಮಗನಂತೆ ನೋಡಿಕೊಂಡು ಹೋಗ್ತಾಳೆ ಅನ್ನೋದು ಹೇಳೋದು ಅಸಾಧ್ಯ. ಅದಕ್ಕಾಗಿ ಈ ಮನೆಯ ಹೊರಸಲನ್ನು ನಿನ್ನ ಹೆಂಡತಿ ಮೊದಲು ದಾಟಿ ಬಂದು ಈ ಮನೆಯ ನಂದ ದೀಪ ಬೆಳಗಬೇಕು ಅನ್ನೋದು ನನ್ನ ಆಸೆ ಕಣೋ, ನನ್ನ ಆಸೆ. ಅದು ಹಾಗಲ್ಲಣ್ಣ. ಅಣ್ಣ, ಮನೆಗೆ ಹಿರಿಯ ಮಗ ನೀನು, ಮೊದಲು ನೀನು ಮದುವೆ ಆಗಬೇಕಾದದ್ದು ಸಂಪ್ರದಾಯ. ಅದು ಹಿರಿಯರ ದೃಷ್ಟಿಯಲ್ಲಿ ಉತ್ತಮವೂ ಕೂಡ ಅಲ್ಲಣ್ಣ.
ಹಿರಿಯವನಾದೆ ನೀನೇ ಮದುವೆ ಆಗ್ಲಾರ್ದೆ ಕಿರಿಯವನ ಮದುವೆ ಈ ರೀತಿ ದಿಢೀರ್ ಅಂತ ನಿರ್ಧಾರ ಮಾಡಿದ್ರೆ ಅಣ್ಣ ಊರಲ್ಲಿರುವ ಜನ ಏನಂತ ಯೋಚನೆ ಮಾಡ್ತಾರೆ. ನೀನೇ ಸ್ವಲ್ಪ ಯೋಚನೆ ಮಾಡೋಣ, ಯೋಚನೆ ಮಾಡು. ಶಶಿ, ಯೋಚನೆ ಮಾಡಲು ಇದರಲ್ಲಿ ಏನಿದೆಯಪ್ಪ? ಏನಿದೆ? ನಿನ್ನನ್ನು ಬಿಟ್ಟರೆ ಬೇರೆ ಏನಿದೆ ನನಗೆ? ಏನಿದೆ ಶಶಿ? ನನ್ನ ಜೀವದ ಮೇಲೆ ನನಗೆ ಸ್ವಲ್ಪ ಚಿಂತೆ ಇಲ್ಲ ಕಣೋ, ಸ್ವಲ್ಪ ಚಿಂತೆ ಇಲ್ಲ. ಆದರೆ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ತಡ್ಕೋ ಶಕ್ತಿ ಇಲ್ಲಪ್ಪ, ತಡೆದುಕೋ ಶಕ್ತಿ ಇಲ್ಲ ಶಶಿ. ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದರೆ ನಾನು ಉಸಿರೇ ನಿಂತಂತೆ ಆಗುತ್ತದೆ ಶಶಿ, ನಿಂತಂತೆ ಆಗುತ್ತದೆ ಶಶಿ. ಅದಕ್ಕಾಗಿ ನಿನಗೆ ಒಪ್ಪುವಂಥ ಹೆಣ್ಣನ್ನು ಈ ಮನೆಗೆ ಸೊಸೆಯಾಗಿ ತಂದು ಈ ಮನೆಯ ಜ್ಯೋತಿಯನ್ನು ಬೆಳಗಬೇಕು ಅನ್ನೋದು ನನ್ನ ಆಸೆ ಕಣೋ, ಆಸೆ. ಖಂಡಿತ ಇಲ್ಲ ಅಂತ ಮಾತ್ರ ಹೇಳಬೇಡ ಅಣ್ಣ. ಬೇಡಣ್ಣ, ಬೇಡ. ಸರಿ, ನಿನ್ನ ಮನಸ್ಸನ್ನು ನೋಯಿಸುವ ಆಸೆ ನನಗೂ ಇಲ್ಲ ಅಣ್ಣ. ನಾನು ಮದುವೆಯಾಗಲು ಸಿದ್ಧನಿದ್ದೇನೆ. ಆದರೆ ಯಾಕಪ್ಪ? ಆದ್ರೇನೋ ಮಾತು? ಈ ನಿನ್ನ ಅಣ್ಣ ನಿನ್ನ ನಿರ್ಧಾರದಾಗ ತೆಗೆದುಕೊಂಡ ಏನಾದ್ರು ತಪ್ಪಾಯ್ತಾನೋ? ಹಾಗಿದ್ರೆ ನಾನು ಕ್ಷಮಿಸಿ. ಅಣ್ಣ, ಏನನ್ನ ಮಾತಾಡ್ತಾ ಇದ್ದೆ ನೀನು? ನೀನು ನನ್ನ ಹತ್ರ ಕ್ಷಮೆನಾ? ಬೇಡಣ್ಣ, ಬೇಡ ಅಣ್ಣ. ಖಂಡಿತವಾಗಿ ಆ ರೀತಿ ಏನೂ ಇಲ್ಲಣ್ಣ. ಅಣ್ಣ, ನೀನು ನನ್ನ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನನಗರಿವಿಲ್ಲದಂತೆ ಅಣ್ಣ ನಾನು ನಿನಗೆ ಮೋಸ ಮಾಡಿ ತಪ್ಪು ಮಾಡಿಬಿಟ್ಟೆ ಅಣ್ಣ, ತಪ್ಪು ಮಾಡಿಬಿಟ್ಟೆ. ಏನು? ನನ್ನ ತಮ್ಮನಾಗಿ ನೀನು ತಪ್ಪು ಮಾಡೋದ? ಸಾಧ್ಯವಲ್ಲ ಶಶಿ, ಇದು ಸಾಧ್ಯವಿಲ್ಲ. ನೀನು ಮಾಡಿರುವ ಸರಿಯಾದ ಕೆಲಸವನ್ನು ನೀನು ತಪ್ಪು ಅಂತ ತಿಳಿದಿರ್ಬೋದು ಶಶಿ. ಅದು ಏನಂತ ಧೈರ್ಯವಾಗಿ ಹೇಳು, ನಾನೇ ಮುಂದೆ ನಿಂತು ಸರಿ ಮಾಡುತ್ತೇನೆ. ಅಂತಹದ್ದೇನಿಲ್ಲಣ್ಣ, ಅಂತಹದ್ದೇನಿಲ್ಲ ಅಣ್ಣ. ನನ್ನ ಹೆತ್ತ ತಂದೆ ತಾಯಿ ನನ್ನನ್ನು ಬೀದಿ ಬಿಕಾರಿಯಾಗಿ ಎಸೆದು ಹೋದಾಗ ನಾನು ಬೀದಿಯಲ್ಲಿ ನರುಳುತ್ತಾ ಬಿದ್ದಿದ್ದೆ. ಬೀದಿಯಲ್ಲಿ ಬಿದ್ದಾಗ ನನ್ನನ್ನ ನಿನ್ನ ಪ್ರೀತಿಯ ಕೈಗಳಿಂದ ಎತ್ತಿ ತಂದು ನನ್ನನ್ನು ಜೋಪಾನ ಮಾಡಿ ವಿದ್ಯೆ ಬುದ್ಧಿ ಕಲಿಸಿ ನನ್ನನ್ನು ಇಷ್ಟೊಂದು ದೊಡ್ಡವನನ್ನಾಗಿ ಮಾಡಿದ್ದೀಯ ಅಣ್ಣ. ನೀನು ಮಾಡಿದ ಈ ಋಣವನ್ನು ನಾನು ತೀರಿಸಬೇಕಾದ್ರೆ ನನ್ನ 7 ಜನ್ಮದ ಪೂರ್ತಿ ನಿನ್ನ ಚಪ್ಪಲಿಯನ್ನು ನನ್ನ ತಲೆಯ ಮೇಲೆ ಹೊತ್ತು ತಿರುಗಿದರು. ಏನು ಮಾತಾಡ್ತೀಯ? ಹೌದಣ್ಣ, ಹೌದು. ನಿನ್ನ ಚಪ್ಪಲಿಯನ್ನು ನನ್ನ ತಲೆಯ ಮೇಲೆ ಹೊತ್ತು ತಿರುಗಿದರು ನಿನ್ನ ಋಣದ ಭಾರವನ್ನು ತೀರಿಸಲು ನನ್ನಿಂದ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಂಥದರಲ್ಲಿ ನಿನಗೆ ಒಂದು ಮಾತು ಹೇಳದೆ ಅಣ್ಣ, ಪ್ರೀತಿ ಎಂಬ ತಂಗಾಳಿಯ ಬಲೆಯಲ್ಲಿ ಸಿಲುಕಿ ನನಗೆ ಅರಿವಿಲ್ಲದಂತೆಯೇ ಅಣ್ಣ ನನ್ನ ಕಾಲೇಜಿನಲ್ಲಿ ನನ್ನ ಜೊತೆಯಾಗಿ ಓದುತ್ತಿರುವ ಒಂದು ಹುಡುಗಿಯನ್ನು ಪ್ರೀತಿಸಿ ಅಣ್ಣ ನೀನು ನನ್ನ ಮೇಲಿಟ್ಟಿರುವ ನಂಬಿಕೆಗೆ ದ್ರೋಹ ಮಾಡಿದ ಪಾಪಿಯನ್ನ ನಾನು ದ್ರೋಹ ಮಾಡಿದ ಪಾಪಿ. ಅಣ್ಣ ತಮ್ಮದರ ಮಧ್ಯೆ ಯಾಕೋ ಇಂಥ ಮಾತ ಶಶಿ? ನನ್ನ ತಮ್ಮನನ್ನು ಮನಸ್ಸು ಅರ್ಥ ಮಾಡಿಕೊಡ್ದಷ್ಟು ಅವೇ ಕ್ಯಾಲಪ್ಪ ಈ ನಿನ್ನ ಅಣ್ಣ ಶಶಿ. ನೀನು ತಿಳಿದಂತೆ ಪ್ರೀತಿ ಮಾಡೋದು ತಪ್ಪಲ್ಲ ಕಣೋ, ತಪ್ಪು ಅಲ್ಲ. ಪ್ರೀತಿಸಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಮದುವೆ ಆದರೆ ಅವರು ಬಾಳು ತಂಗಾಳಿ ಆಗೋದು. ಅದಕ್ಕೆ ತಿಳಿದವರು ಹೇಳಿದ್ದಾರೆ ಪ್ರೀತಿ ತಂಗಾಳಿ ಅಂತ ಶಶಿ. ನಿನ್ನನ್ನು ಪ್ರೀತಿಸಿದ ಹುಡುಗಿ ಯಾರೇ ಆಗಿರಲಿ, ಅವಳು ಒಂದಿಗೆ ನಿನ್ನ ಮದುವೆ ಮಾಡೋದು ನನ್ನ ಕರ್ತವ್ಯ ಕಣೋ, ನನ್ನ ಕರ್ತವ್ಯ. ಅಣ್ಣ, ಈ ನಿನ್ನ ತಮ್ಮನ ಮನಸ್ಸೊಂದು ಇಷ್ಟೊಂದು ಅರ್ಥ ಮಾಡಿಕೊಂಡಿದೀಯಲ್ಲ, ನಾನು ತುಂಬಾ ಭಾಗ್ಯವಂತಣ್ಣ, ತುಂಬಾ ಭಾಗ್ಯವಂತ ಅಣ್ಣ. ನಿನ್ನಂತ ಅಣ್ಣನನ್ನು ಪಡೆಯಬೇಕಾದ್ರೆ ನಾನು ತುಂಬಾ ಭಾಗ್ಯಶಾಲಿ. ಶಶಿ, ಮೊದಲು ಹುಡುಗಿ ಮನೆಗೆ ವಿಷಯ ತಿಳಿಸು. ಆ ನಂತರ ನನ್ನ ಪರೀಕ್ಷೆ ಮುಗಿದ ನಂತರ ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಮಾಡುತ್ತೇನೆ ಶಶಿ. ನಾನು ಒಪ್ಪಿಗೆ ಕೊಟ್ಟಿನಂತ ಬರೀ ಪ್ರೀತಿ ಪ್ರೇಮ ತಾವು ಗಾರ್ಡನ್ ಗಿಡನ ಸುತ್ತ ಬೇಡ ಏನ. ಸ್ವಲ್ಪ ಪರೀಕ್ಷೆ ಕಡೆನೂ ಗಮನ ಕೊಡು. ಹೋದ ವರ್ಷ ಹೆಂಗೆ ರ್ಯಾಂಕ್ ಆಗಿ ಬಂದೀವೋ ಈ ವರ್ಷನೂ ಅಷ್ಟೇ ರ್ಯಾಂಕ್ ಆಗಿರಬೇಕು ಏನು? ಆಯ್ತಣ್ಣ,
ಬಂದತ್ತಲ್ಲ. ಅಣ್ಣ, ಪ್ರತಿ ವರ್ಷ ಹೇಗೆ ನಾನು ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬರ್ತೀನೋ ಈ ವರ್ಷವೂ ಕೂಡ ಅದೇ ರೀತಿ ಫಸ್ಟ್ ರ್ಯಾಂಕ್ ಬರ್ತೀನಿ. ಅಣ್ಣ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡಣ್ಣ, ಚಿಂತೆ ಮಾಡಬೇಡ. ಹಾಗಲ್ಲೋ ಶಶಿ, ನಿನ್ನ ಹುಡುಗಿ ಹೇಗಿದ್ದಾಳಂತ ನನಗೆ ಮುಂದೆ ಹೇಳಿರಲ್ಲ. ಏನು, ನನ್ನ ಹುಡುಗಿ ಹೇಗಿದ್ದಾಳಂತ ನಿನ್ ಮುಂದೆ ಹೇಳ್ಬೇಕಾ? ಹೌದು ಕಣೋ. ಅಣ್ಣ, ಅವಳು ಫೋಟೋ ನಾ ತಂದೆ ಇಲ್ಲಣ್ಣ, ತಂದೆ ಇಲ್ಲ. ಹಾಗಾದ್ರೆ ಹೇಗೆ ಶಶಿ, ಹಾಡಿನ ಮುಖಾಂತರ ಅದು ನಿನ್ನ ಹುಡುಗಿ ಹೇಗಿದ್ದಾಳಂತ ಹೇಳ್ಬೋದಲ್ಲ? ಒಟ್ನಲ್ಲಿ ನನ್ನ ಹುಡುಗಿ ಹೇಗಿದ್ದಾಳೆ ಅಂತ ನಿನಗೆ ಹೇಳಬೇಕು. ಹೌದು. ಸರಿ ಅಣ್ಣ. ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲಾ 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 ಐಲಾ, ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸು ಫೇಲ. ಐಲಾ ಐಲಾ ಪಾಸೋ ಫೇಲೋ, ಈ ಹೃದಯ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ನನ್ನ ಕನಸುಗಳಲ್ಲಿ ನಿನ್ನ ಕಂಡೆ, ಸ್ನೇಹ ಮಾಡಿಕೊಂಡೆ, ಪ್ರೀತಿಯಂದರೇನು ಕಂಡೆ. ಹೃದಯ ಪ್ರಿಯ ಹೃದಯ, ನಿನ್ನನ್ನು ಸೇರುವ ದಾರಿ ನನಗುಂದೇ ದುಂದೆ. ಆ ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ನಾ ಓಡು ರೈಲು ಬದುಕಿನಲ್ಲಿ ಅವರಿಗಾಗಿ. ಐಲಾ 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 ಐಲಾ, ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈ ಕಾಲ. ಐಲಾ ಐಲಾ ಸೋಲೋ ಗೆಲುವ, ಈ ಜೀವ ಅವರಿಗೆ ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಶಶಿ, ಬೆಂಗಳೂರಿಗೆ ಓದಲಿಕ್ಕೆ ಹೋಗಿದ್ದು, ಎಲ್ಲಿ ಸಾಹಿತ್ಯ ಹಾಡ್ಲಿಕ್ಕೆ ಹೋಗಿದ್ದು? ಆ ಅಣ್ಣ, ಅದು ಮೊದಲೇ ಬೆಂಗಳೂರು. ಹೌದು. ಎಂತಹ ಸಾಧಾರಣ ಹುಡುಗ ಅಲ್ಲಿ ಹೋದರೂ ಪ್ರೀತಿಯಲ್ಲಿ ಬೀಳುವುದು ಸಹಜ. ಅಣ್ಣ, ನಾನು ಪ್ರೀತಿ ಮಾಡ್ತಾ ಇದ್ದೀನಂತ ಕೋಪಿಸ್ಕೋಬೇಡಣ್ಣ. ಏಯ್ ಇಲ್ಲ ಕಣೋ, ನಿನ್ನನ್ನು ಸಂತೋಷ ಪಡೋರು ಯಾರು? ಆಯ್ತಣ್ಣ. ಅಣ್ಣ, ಬರೀ ಮಾತಾಡ್ತೀವೋ ಅಥವಾ ಏ ರಾಮಬಾಜ, ನಿನ್ನ ಸಂಬಂಧ ಪಾಯಸ ರೆಡಿ ಮಾಡಿದ್ದಾನೆ. ಏನು? ಬಂದಿದ್ದಾನೆ. ಚಿಕ್ಕ ದನಿಯವರು ಬಂದಿದ್ದಾರೆಂತ ಹಾರಾಡಿಕೊಂಡಿದ್ದಾರೆ. ಬನ್ನಿ, ಅವರಿಗಾಗಿ ಪಾಯಸ. ರಾಮಜ, ನಿನಗೆ ಇನ್ನೊಂದು ವಿಷಯ ಗೊತ್ತಲ್ಲ, ಇನ್ನೊಂದ್ಸಲ ಬರುವಾಗ ನಿಮ್ ಚಿಕ್ಕ ಯಜಮಾನ್ರು ಅಮ್ಮನವ್ರು ಕರೆದುಕೊಂಡು ಬರ್ತಾರಂತೆ. ನಿಮ್ಮದು ನಮ್ದು ಆಮೇಲೆ. ಮೊದಲು ನಿಮ್ಮದು, ಆನಂತರ ಅವರು, ಅಂದರನೇ ಮಜಾ. ಬೇಡ ರಾಮಜ, ಶುಭ ಕಾರ್ಯ ಆಗಲಿ. ಬನ್ನಿ ಬನ್ನಿ, ಊಟ ಮಾಡಿ.